ಫುಲ್ ಬಿಸಿಲು ಗಾಯ್ಸ್ ಇವಳು ನನಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಂತ ಹೇಳಿದರೆ, ಬೆಂಗಳೂರಿನಲ್ಲಿ ಜನವರಿ 7 ನಡೆದ ಚಿತ್ರಕಲಾ ಪರಿಷತ್ ಕಡೆಯಿಂದ ಆಯೋಜನೆ ಮಾಡಿದ 21ನೇ ವಾರ್ಷಿಕ ಚಿತ್ರಸಂತೆ ಜನವರಿ 7 ಕುಮಾರ ಕೃಪಾ ರೋಡಲ್ಲಿ ಮಾರ್ನಿಂಗ್ 8 to ನೈಟ್ 8 ತನಕ ನಡೆಯಿತು. ಇದ್ರ ವಿಶೇಷತೆ ಏನಂತ ಹೇಳಿದರೆ, 100 ರೂಪಾಯಿನಿಂದ ಲಕ್ಷಾಂತರವರೆಗೆ ಕಲಾಕೃತಿಗಳು ಸೇಲ್ ಆಯಿತು ಕೂಡ. ನಾವು ಕೂಡ ನೋಡಿದ್ವಿ, ಪರ್ಚೇಸ್ ಮಾಡಿಲ್ಲ. ಹಾಗೆ ವಿಶೇಷತೆ ಏನಂದರೆ, ಎಲ್ಲ ಥರ ಕಲೆಗಳನ್ನು ಅಲ್ಲಿ ನಾವು ನೋಡ್ಬೋದಾಗಿತ್ತು. ಈ ಚಿತ್ರಸಂತೆ 22 ರಾಜ್ಯಗಳಿಂದ ಬಂದಿದ್ರಂತೆ. ಟೋಟಲ್ 2726 ಆರ್ಟಿಸ್ಟಲ್ಲಿದ್ದರು. 1500ಕ್ಕೂ ಹೆಚ್ಚು ಅಂಗಡಿಗಳನ್ನು ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು. ಹಾಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂತಹ BL ಶಂಕರ್ ಅವರು ಕೂಡ ಅಲ್ಲಿ ಹಾಜರಿಯಾಗಿದ್ದರು. ಹೆಚ್ಚು ಅಂದರೆ ತುಂಬ ಕಲೆಗೆ ಸೋಲದ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ಈ ಇಯರ್ ಕೂಡ ಬಂದಿದ್ವಿ. ತುಂಬಾ ಇಷ್ಟ ಆಯಿತು. ಚಿತ್ರಕಲಾ ಸಮ್ಮಾನ್ ಪ್ರಶಸ್ತಿಯನ್ನು ಕೂಡ ಇಲ್ಲಿ ಪ್ರದಾನ ಮಾಡ್ತಾರೆ. ಯಾರು ಅಂತ ಹೇಳಿದ್ರೆ, ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಸರ್ ಅವರು 4 ಜನಕ್ಕೆ ಕೊಡ್ತಾರಂತೆ. ಹಾಗೆ ಮುಂದೆ ಬಂದರೆ ಎಂತೆಂಥ ಆರ್ಟಿಸ್ಟ್ಗಳನ್ನು ನೋಡಿದ್ವಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯಿತು. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಲಾಕೃತಿಗಳನ್ನು, ಅದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ತುಂಬಾ ಒಳ್ಳೊಳ್ಳೆ ಪ್ರೈಸ್ ಕೂಡ ಇತ್ತು. ಫ್ರೀ ಎಂಟ್ರಿ ಕೂಡ ಇತ್ತು. ಯಾರಿಗೂ ಕೂಡ ಯಾರಿಗೂ ಕೂಡ ಟಿಕೆಟ್ ವ್ಯವಸ್ಥೆ ಆ ಥರ ಏನಿರಲಿಲ್ಲ. ಫೋನ್ಪೇ, ಗೂಗಲ್ ಪೇ, ಕೆನರಾ ಬ್ಯಾಂಕ್, SBI ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಲಾಸ್ಟ್ ಟೈಮ್ ನಾವು ಹೋದಾಗ ಅಲ್ಲಿ ಫುಲ್ ನೆಟ್ವರ್ಕ್ ಎಲ್ಲ ಜಾಮ್ ಆಗಿ ಅಮೌಂಟ್ ಕೂಡ ಪೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಚಾಟ್ಸ್ ಎಲ್ಲ ಕೂಡ ಇತ್ತು. ಸುಮಾರು ಒಂದು 2-3 ಕಿಲೋಮೀಟ್ರ್ಗಳ ಸುತ್ತಮುತ್ತ ಅದು ನಡೀತಾ ಇತ್ತು. ಕಡಲೆಕಾಯಿ ಪರಿಷೆ, ಕರಗ ಉತ್ಸವ, ಹಾಗೆ ಎಳೆ ಮೇಳ, ಈ ಥರನೇ ಕೂಡ ಪ್ರತಿ ವರ್ಷವೂ ಚಿತ್ರಸಂತೆ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತದೆ. ಮತ್ತು ವೆಹಿಕಲ್ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ವೆಹಿಕಲ್ ಅಂತ ಹೇಳಿದ್ರೆ ಮೆಟ್ರೋ ಆಗಿರ್ಬೋದು, ವಿಶೇಷ BMTC ಬಸ್ ಆಗಿರ್ಬೋದು, ಈ ಥರ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರಿಗೂ ಏನಂತ ಹೇಳಿದ್ರೆ, ಅದೊಂದು ಸಂಡೇ ಆಯೋಜನೆ ಮಾಡಿರೋದ್ರಿಂದ ಎಲ್ಲರೂ ಕೂಡ, ಸಣ್ಣ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ಬಂದು ನಮಗೂ ಒಂಥರ ಇನ್ಸ್ಪಿರೇಷನ್ ಆಗ್ತಿತ್ತು. ನಾವೇನು ಚಿಕ್ಕ ಚಿಕ್ಕ ಆರ್ಟ್ ಬಿಡ್ತೀವಿ ಬಿಡಿ, ಬಟ್ ಅದರಷ್ಟು ಲಕ್ಷಾಂತರ ಗಟ್ಟಲೆ ಬಿಡುವಂಥ ಒಂದು ಆ ಪೇಷನ್ಸ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಮಾಡಲೇಬೇಕು. ಮಸ್ತಾಗಿತ್ತು. ಪ್ರತಿ ವರ್ಷ ಕೂಡ ನಡೀತೆ, ಮುಂದಿನ ವರ್ಷ ಕೂಡ ನಡೀತೆ, ಬಟ್ ಈ ಸತಿ ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಪ್ರೈಸಸ್ಸು, ಹಾಗೆ ಸಣ್ಣ ಸಣ್ಣ ಆರ್ಟಿಂದ ಎಷ್ಟು ಕ್ರಿಯೇಟಿವ್ ಆಗಿತ್ತು ಅಂತ ಹೇಳಿದ್ರೆ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಕ್ರಿಯೇಟಿವ್ ಆಗಿತ್ತು. ತುಂಬಾ ಇಷ್ಟ ಆಯಿತು. ಹಾಗೆ ಚಿತ್ರಪ್ರೇಮಿಗಳ ಪಾಲಿಗೆ ಇದು ಕುಂಭಮೇಳ ಅಂತಲೇ ಹೇಳ್ಬೋದು. ಗೃಹ ಕಚೇರಿ ಕೃಷ್ಣ ಕುಮಾರ ಕೃಪಾ ರಸ್ತೆಯಲ್ಲಿ ಇದೆ. ಹಾಗೆ ವಿವಿಧ ರೀತಿಯ ಚಿತ್ರಕಲೆಗಳನ್ನು ಅಲ್ಲಿ ನಾವು ನೋಡ್ಬೋದಾಗಿತ್ತು. 3 ಕೋಟಿಗೂ ಅಧಿಕ ಮೊತ್ತದ ವಹಿವಾಟು ಇದಾಗಿತ್ತು. ಎಲ್ಲೆಲ್ಲಿಯ ಕಲೆ ಅಂತ ಹೇಳಿದ್ರೆ, ಮೈಸೂರಿನ ಸಾಂಪ್ರದಾಯಿಕ ಶೈಲಿ, ರಾಜಸ್ಥಾನಿ ಶೈಲಿ, ಮಧುಬನಿಯ ಶೈಲಿ, ತೈಲ ಮತ್ತು ಜಲವರ್ಣದ ಕಲಾಕೃತಿಗಳು, ವ್ಯಂಗ್ಯ ಚಿತ್ರಗಳ ಪ್ರದರ್ಶನ, ಮಾರಾಟ ಸ್ಥಳದಲ್ಲಿ ಕೊಂಚ ಮತ್ತು ಪೆನ್ಸಿಲ್ನಿಂದ ಬರೆಯುವಂತಹ ಒಂದು ಕಲೆ ಆಗಿರ್ಬೋದು, ಕ್ಯಾರಿಕೇಚರ್ ಆಗಿರ್ಬೋದು, ಆ್ಯಂಡ್ ದೆನ್ ಪೋರ್ಟ್ರೇಟ್ ಆಗಿರ್ಬೋದು, ತುಂಬ ಸ್ಯಾಂಡ್ ಆರ್ಟ್, ಎಲ್ಲ ರೀತಿಯಿಂದನೂ ಬಿಡಿಸಿದ್ರು. ಅಲ್ಲೇ ಕೂತು
ಬಿಡಿಸ್ಕೊಳ್ಳುವಂಥ ಅದು ಕೂಡ ಮಸ್ತಾಗಿತ್ತು.